ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಮುಖವಾಗಿ 2 ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊತೀರಿ. ಒಂದು ಏನು ಅಂತಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಕುಂದುಕೊರತೆಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ವಿಧಾನಸೌಧದಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಎರಡನೇದು ಏನಂತಂದ್ರೆ ರಾಜ್ಯದಲ್ಲಿ ಸ್ಟೇಟ್ ಎಜುಕೇಶನ್ ಪಾಲಿಸಿ SEP ಅಂತೇಳಿ ನಾವು ಏನ್ ಕರಿತೀವಿ ಅದು ಏನಪ್ಪಾ ಅಂದ್ರೆ ನಿನ್ನೆ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಸುಖದೇವ್ ತೋರಟ್ ಅಂತಕ್ಕಂಥವ್ರು ಏನು ಸಮಿತಿ ರಚನೆ ಆಗಿತ್ತು ಅವ್ರೇನಪ್ಪಾ ಅಂದ್ರೆ ಆ ವರದಿಯನ್ನ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಮೊದಲನೇ ವಿಚಾರ ಏನು ಅಂತಂದ್ರೆ 13/8 ಇಲ್ಲಿದೆ ನೋಡಿ 13/8/2025 ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧ ಕೊಠಡಿ 334ರಲ್ಲಿ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸೊ ಸದರಿ ಸಭೆಗೆ ತಮ್ಮನ್ನು ಆಹ್ವಾನಿಸಲು ಮಾನ್ಯ ಸಚಿವರಿಂದ ನಿರ್ದೇಶಿಸಲ್ಪಟ್ಟಿರುತ್ತೇನೆ ಅಂತ ಹೇಳಿ ಕಿಶೋರ್ ಕುಮಾರ್ ಅವರು ಎಲ್ಲ ಒಂದು ಸುಮಾರು ಏನಪ್ಪಾ ಅಂದ್ರೆ ಏನು 14 ಜನ ಏನಿದ್ದಾರೆ ಶಶಿಲ್ ಕುಮಾರ್ ನಮೋಸಿ, ಸಂಕ್ನೂರ್ ಸರು, ಚಂದ್ರಶೇಖರ್ ಪಾಟೀಲು, ಪ್ರಕಾಶ್ ಹುಕ್ಕೇರಿ, ಹೊರಟ್ಟಿ ಸರು, ನಿರಾಣಿ, ಚಿದಾನಂದ ಗೌಡ, TD ಶ್ರೀನಿವಾಸು, ಪುಟ್ಟಣ್ಣ ಸರು, ರಾಮೋಜಿ ಗೌಡ, ಆಮೇಲೆ ವಿವೇಕಾನಂದ, ಮಾದೇಗೌಡ, ಧನಂಜಯ್ ಜಿ, ಭೋಜೇಗೌಡ, ಸುಮಾರು 14 ಜನಗಳು ಏನಿದಾರಲ್ಲ. ಸೊ ಇವರ ಒಂದು ಸಮ್ಮುಖದಲ್ಲಿ ಅಂದ್ರೆ ಶಿಕ್ಷಣ ಸಚಿವರ ಸಮ್ಮುಖದಲ್ಲಿ ಈ ಎಲ್ಲ ಸದಸ್ಯರು ಏನಪ್ಪಾ ಅಂದ್ರೆ ಈ ಒಂದು ಸಭೆಗೆ ಹಾಜರಿರ್ತಾರೆ. ಸೊ ಸರ್ ಇದನ್ನ ಯಾಕೆ ನೀವು ನಮ್ಗೆ ಹೇಳತ್ತೀರಿ ಅಂತ ಕೇಳಿದ್ರೆ ಶಿಕ್ಷಣದಲ್ಲಿ ಏನು ಸಮಸ್ಯೆ ಇದೆ, ಶಿಕ್ಷಣದಲ್ಲಿ ಏನು ಕುಂದುಕೊರತೆಗಳಿದಾವಲ್ಲ ಈ ವ್ಯಕ್ತಿಗಳಿಗೆ ಈ 14 ಜನ ವ್ಯಕ್ತಿಗಳಿಗೆ ನಾವು ಸರಿಯಾದ ಒಂದು ರೀತಿಯಲ್ಲಿ ನಾವ್ ಏನಪ್ಪಾ ಅಂದ್ರೆ ಮುಟ್ಟಿಸಿದ್ದೆ ಆದ್ರೆ ಸೊ ಅವ್ರ ಏನಪ್ಪಾ ಅಂತಂದ್ರ ಸಚಿವರು ಗಮನಕ್ಕೆ ತರೋದಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಾಗಿರ್ಬೋದು ಮಾಡ್ತಾರೆ. ಇಲ್ಲ ಅಂತಂದ್ರೆ ಈ ಒಂದಿಷ್ಟು ಸಮಸ್ಯೆಗಳು ಈ ಸಮಸ್ಯೆಗಳಾಗಿ ಉಳಿತಾವ್. ಅದಕ್ಕೆ ಸೊ ಮೊನ್ನೆ ಏನು ಪುಟ್ಟಣ್ಣ ಸರ್ ಅವರ ಒಂದು ಇಲಾಖೆಗೆ ಹೋದಾಗ ಸೊ ಇದು ಈ ರೀತಿ ನಡೀತಿದೆ, ಒಂದು 13ನೇ ತಾರೀಕು ಮೀಟಿಂಗ್ ಇದೆ, ನಿಮ್ದು ಏನೇ ಸಮಸ್ಯೆಗಳಿದ್ರು ತೆಗೆದುಕೊಂಡು ಬನ್ನಿ ಅಥವಾ ನಿಮ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥವ್ರು ಈ ನೋಡ್ರಿ ಈಗ ನಾನು 14 ಜನದ್ದು ಹೆಸರು ಹೇಳಿದೆ ನಿಮ್ಗೆ, ಅಲ್ಲಿ ನಿಮ್ಮ ಹತ್ತಿರದೂ ಇರಬಹುದು ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಶಿಕ್ಷಕರ ಕೊರತೆ ಬಗ್ಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ನಾವು ಮನ ಮುಟ್ಟಿಸ್ಬೇಕಾಗತ್ತೆ. ಎರಡನೇ ದಿನ ಅಂದ್ರೆ ಬ್ಯಾಕಪ್ ಸ್ಕೋರ್ ಬಗ್ಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಬ್ಯಾಕಪ್ ಸ್ಕೋರ್ ಪ್ಯಾನೆಲ್ ಆಗಿದೆ, ಮತ್ತಷ್ಟು ಏನಪ್ಪಾ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ಮತ್ತೆ ಬೇರೆ ಬೇರೆ ಏನೇನದಾವಲ್ಲ ಆ ಎಲ್ಲಾ ಸಮಸ್ಯೆಗಳನ್ನ ನೀವು ಅವ್ರ ಮುಂದೆ ಹೇಳಿದ್ರೆ ಸೊ ಏನು ಸಚಿವರು ಇದಾರಲ್ಲ ಅವರ ಅಧ್ಯಕ್ಷತೆಯಲ್ಲಿ ಏನಪ್ಪಾ ಅಂದ್ರೆ ಅದು ಚರ್ಚೆ ಆಗತ್ತೆ ಅಂತೇಳಿ ಈ ಒಂದು ವಿಚಾರ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅಂತೇಳಿ ಎಲ್ಲ ಲೆಟರ್ಗಳನ್ನ ನಾವು ಇವತ್ತು ಮಾಡ್ಕೊಂಡಿದ್ದೀವಿ. ಸೊ ಸೋಮವಾರ ದಿವಸ ಏನಪ್ಪಾ ಅಂದ್ರೆ ಈ ಲೆಟರ್ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಸಮಸ್ಯೆಗಳು ಏನಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನ ಸುಖದೇವ್ ತೋರಟ್ ಅವರ ಒಂದು ಏನ್ ಸಮಿತಿ ರಚನೆ ಆಗಿತ್ತು ಆ ರಾಜ್ಯದಲ್ಲಿ SEP ಯನ್ನ ಜಾರಿ ಮಾಡ್ಬೇಕು ಅಂತೇಳಿ ಅದು 2 ಸಂಪುಟಗಳ 2197 ಒಂದು ಪುಟಗಳ ವರದಿಯನ್ನ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದೆ. ಅಲ್ಲಿ ಪ್ರಮುಖವಾಗಿ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಏನಪ್ಪಾ ಅಂದ್ರೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನ ಶಿಫಾರಸುಗಳನ್ನ ಮಾಡಿದೆ. ಈ ಶಿಫಾರಸುಗಳಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಏನಪ್ಪಾ ಅಂದ್ರೆ ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಏನಾದ್ರು ರಾಜ್ಯ ಸರ್ಕಾರ ಇವುಗಳನ್ನ ಏನಾದ್ರು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದ್ರೆ ಸೊ ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಏನಪ್ಪಾ ಅಂದ್ರೆ ಉನ್ನತ ಮಟ್ಟಕ್ಕೆ ಅಂದ್ರೆ ಸುಧಾರಿಸ್ತದೆ. ಬಟ್ ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಚಾಲೆಂಜಿಂಗ್ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಇದೆ. ಇಲ್ಲಿ ತುಂಬಾ ಜನ ಬಹಳಷ್ಟು ನಿನ್ನೆಯಿಂದ ಸರ್ ನೋಡ್ರಿ ನೋಡ್ರಿ ಅಂತ ಕಳಿಸ್ತಾ ಇದ್ರಿ. ಇಲ್ಲಿ 13ನೇ ಪಾಯಿಂಟ್ ಏನಿದೆ ಅಂದ್ರೆ ಗುತ್ತಿಗೆ ಮತ್ತು ಅಥವಾ ಅತಿಥಿ ಶಿಕ್ಷಕರ ನೇಮಕಾತಿಗಳನ್ನ ನಿಲ್ಲಿಸಬೇಕು. ಇದೊಂದು ಬಹಳ ದೊಡ್ಡ ದುರಂತ ಇದು. ಯಾಕೆ ದುರಂತ ಅಂತಂದ್ರೆ ಇಡೀ ದೇಶದಲ್ಲೇ ಹೈಯೆಸ್ಟ್ ಅತಿಥಿ ಶಿಕ್ಷಕರು ಕರ್ನಾಟಕ ರಾಜ್ಯದಲ್ಲಿ ಸೊ ಶಿಕ್ಷಕರನ್ನು ತುಂಬಿಕೊಳ್ತಕ್ಕಂಥದ್ದು. ಸೊ ಅತಿಥಿ ಶಿಕ್ಷಕರು ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಂತಂದ್ರೆ ಎಲ್ಲಿ ಅಚಾನಕ್ ಆಗಿ ಒಂದು ವರ್ಷದಲ್ಲಿ ಒಳಗಡೆ ಏನಿದೆ ಅಕಾಡೆಮಿಕ್ ಇರ್ತೈತಲ್ಲ ಆಕಸ್ಮಿಕವಾಗಿ ಎಲ್ಲಿ ಆ ಹುದ್ದೆ ತೆರವಾಗಿರ್ತೈತಲ್ಲ ಅದಕ್ಕೆ ಮಾತ್ರ ತಾತ್ಕಾಲಿಕವಾಗಿ 2 ತಿಂಗಳನ್ನೋ 3 ತಿಂಗಳನ್ನೋ ತುಂಬಿಕೊಳ್ತಕ್ಕಂತ ಒಂದು ಟೆಂಪರರಿ ಸೊಲ್ಯೂಷನ್ ಅದು ಅತಿಥಿ ಶಿಕ್ಷಕರು. ಸೊ ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ನಾವೆಲ್ಲ ಧ್ವನಿ ಎತ್ತಿಲ್ಲ ಅಂತಂದ್ರೆ ಈ ವ್ಯವಸ್ಥೆ ಇದು ಇವತ್ತು 51,000 ಇದೆ ಈ ವರ್ಷ ಪ್ರೆಸೆಂಟ್ಲಿ, ನಾಳೆ ಮುಂದಿನ ವರ್ಷ ಏನಪ್ಪಾ ಅಂದ್ರೆ ಅದು 60,000 ಆಗ್ಬಹುದು, ಮುಂದಿನ ವರ್ಷ 70,000 ಹಿಂಗೆ ನಾವ್ ಏನಪ್ಪಾ ಅಂದ್ರೆ
ಈ ಡಿ.ಎಡ್, ಬಿ.ಎಡ್ ಮಾಡ್ಕೊಂಡು ಯಾವ್ದೇ ರೀತಿ ವ್ಯಾಲ್ಯೂ ಇಲ್ಲಾರ್ದನ ಅವ್ರು ಹಾಕ್ತಕ್ಕಂತ ಒಂದು 12,000 ಭಿಕ್ಷೆಗೆ ನಾವ್ ಏನಪ್ಪಾ ಅಂದ್ರೆ ಜೀವನ ಪೂರ್ತಿ ಅವರ ಒಂದು ಅಡಿಯಾಳಾಗಿನ ದುಡಿಬೇಕಾಗತ್ತೆ. ಸೊ ಎಚ್ಚರಿಸಿ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಸೊ ದಯಮಾಡಿ ಎಲ್ರೂ ಎಚ್ಚೆತ್ತುಕೊಳ್ಳಿ. ಈ ಅತಿಥಿ ಶಿಕ್ಷಕರನ್ನತಕ್ಕಂತ ಕಾನ್ಸೆಪ್ಟ್ ಅನ್ನ ತೆಗೆದು ಹಾಕ್ಬೇಕು. ಇದು ಇರಬಾರ್ದು. ಯಾಕಂದ್ರೆ ಇದು ಇದು ಬಹಳಷ್ಟು ಅನಿಷ್ಟ ಇದು. ಸೊ ಒಂದು ಮಕ್ಕಳಿಗೆ ಸಮಸ್ಯೆ. ಎರಡನೇದೇನಂದ್ರೆ ಕಾಯಂ ಶಿಕ್ಷಕರಾಗ್ಬೇಕಂತ ಕನಸನ್ನ ಇಟ್ಕೊಂಡಿರ್ತೀರಿ ನೀವು. ನಿಮ್ಗೆ ಒಂದು ಟೆಂಪರರಿ ಸೊಲ್ಯೂಷನ್ ಬಿಟ್ಟಿರ್ತದ. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ ಜೀವನ ಏನಪ್ಪಾ ಅಂದ್ರೆ ಸರಿದೂಗಿಸ್ಕೊಂಡು ಹೋಗ್ಬಿಡ್ತೀರಿ. ಸೊ ಇದು ಬಹಳಷ್ಟು ದುರಂತ. ನೋಡ್ರಿ, ಈಗ ಸರ್ಕಾರಿ ಶಾಲೆ ಶಿಕ್ಷಕರು ಏನಿರಲ್ಲ ಅವ್ರಕ್ಕಿಂತ ನೀವೇನ್ ಕಡಿಮೆ ಏನ್ ಕೆಲಸ ಮಾಡಂಗಿಲ್ಲ ಅದೇ ಶಿಕ್ಷಕರು. ಹೈಯೆಸ್ಟ್ ನೀವೇನಪ್ಪಾ ಅಂದ್ರೆ ಅವ್ರಿಗೆ ಜಾಸ್ತಿ ಮಾಡ್ತಿರ್ತೀರಿ. ಬಟ್ ನಿಮ್ ಸಂಬಳ ಎಷ್ಟು? 12,000. ಅವ್ರ ಸಂಬಳ ಎಷ್ಟು? 60, 70,000, 80,000. ಸೊ ನೋಡ್ರಿ, ವ್ಯತ್ಯಾಸ ಇಷ್ಟೇ. ಸ್ನೇಹಿತರೆ, ಅವ್ರ ನಾಲೆಜ್ ತಕ್ಕಂತ ಕಂಪ್ಯಾರಿಸನ್ ಮಾಡ್ರಿ, ನಿಮ್ ನಾಲೆಜ್ ಜಾಸ್ತಿ ಇರ್ತದ. ನೀವ್ ಯಾಕೆ ಅತಿ ಶಿಕ್ಷಕರು ಅನಿವಾರ್ಯ ಇದೆ ಬಿಡಿ. ನಾನು ಯಾಕೆ ಇದೆ, ನೀವ್ ಯಾಕೆ ಅತಿ ಶಿಕ್ಷಕರು ಹೋಗ್ತೀರ ಅಂದ್ರೆ ಅನಿವಾರ್ಯ ಇದೆ, ಏನ್ ಮಾಡಕ್ಕಾಗಲ್ಲ. ಸೊ ರಾಜ್ಯ ಸರ್ಕಾರ 51,000 ಅತಿ ಶಿಕ್ಷಕರನ್ನ ಪೋಸ್ಟ್ ಅನ್ನು ಹುಟ್ಟು ಹಾಕಿದೆ. ಸೊ ಅದಕ್ಕೆ ನೇಮಕಾತಿ ಆದ್ರೆ ಯಾರು ನೀವು ಹೋಗೋದಿಲ್ಲ, ಅದು ಗೊತ್ತಿದೆ ನಮ್ಗೆ. ಬಟ್ ಇಲ್ಲಿ ಈ ಶಿಫಾರಸುದಲ್ಲಿ ಮುಖ್ಯವಾಗಿ ಈ ಒಂದು 12ನೇ ಪಾಯಿಂಟ್ ಏನ್ ಇಟ್ಟದಲ್ಲ, ಸೊ ಇದು ಬಹಳ ತುಂಬಾ ಏನಪ್ಪಾ ಅಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ನೋಡೋಣ ರಾಜ್ಯ ಸರ್ಕಾರ ಇದನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತಿದ್ದೀವಿ. ನಿನ್ನೆ ಗೂಗಲ್ ಮೀಟ್ ಅಲ್ಲಿ ಒಂದು ಏನು ಟಿ ಎಲಿಜಿಬಲ್ ಗ್ರೂಪ್ ಏನ್ ಮಾಡಿದೀವಿ, ಅಲ್ಲಿ ಗೂಗಲ್ ಮೀಟ್ ಅಲ್ಲಿ ನಾವು ಎಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಇದ್ರ ಬಗ್ಗೆ ಏನೇನ್ ನಿಲುವುಗಳನ್ನ ನಾವು ತೆಗೆದುಕೊಂಡಿವಿ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಹೊಸ ಒಂದು ಶಿಕ್ಷಣ ನೀತಿ ರಾಜ್ಯ ಸರ್ಕಾರ ಅಳವಡಿಸ್ಕೊಡ್ತಾ ಇದೆ. ಸೊ ಬಹಳಷ್ಟು ಇಂಪ್ರೂವ್ಮೆಂಟ್ ಇದಾವೆ ಇದ್ರಲ್ಲಿ, ಇಲ್ಲ ಅಂತಲ್ಲ. ಬಟ್ ನೋಡಿ, ನಾವು ಅಳವಡಿಸ್ಕೊಂಡ್ ಮೇಲೆನ ಗೊತ್ತಾಗೋದು ಎಲ್ಲ. ಇದಕ್ಕೆ ಇಲ್ಲಿ ಏನು ಮೀಟಿಂಗ್ ಇದೆ ಅಲ್ಲ, ಸೊ ಈ ಮೀಟಿಂಗ್ ಸಂಬಂಧಪಟ್ಟಂತೆ ಸೊ ನೋಡ್ರಿ, ನಿಮ್ಗ ಯಾರ್ಯಾರಿದ್ದಾರೆ? ಸೆಸಿಲ್ ಕುಮಾರ್ ರಮೋಸಿ ಸರ್, ಸಂಕನೂರು, ಚಂದ್ರಶೇಖರ್ ಪಾಟೀಲ್ ಸರ್, ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ, ಹೊರಟ್ಟಿ ಸರ್, ಇವ್ರ ಸುಮಾರು ಜನ ಇದ್ದಾರೆ. ನಿಮ್ಗೆ ಯಾರು ಕನ್ವಿಂಟ್ ಆಗತ್ತಾರ ಸೊ ಅವ್ರಿಗೆ ಒಂದು ಲೆಟರ್ ಕೊಡುವಂತ ಪ್ರಯತ್ನ ಮಾಡಿ. ಏನೇನು ಸಮಸ್ಯೆ ಇದಾವಲ್ಲ ಶಿಕ್ಷಕರ ಹುದ್ದೆಗಳು, ನಾವು ಲೆಟರ್ ಕೊಡ್ತೀವಿ, ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ. ಸೊ ನೋಡೋಣ, ಅದು ಸೋಮವಾರ ಅಥವಾ ಮಂಗಳವಾರ ಅಂತೇಳಿ ನೋಡ್ತಾ ಇದ್ದೀವಿ. ಸೊ ನಾಳೆ ಇದು ಏನ್ 11ನೇ ತಾರೀಕು 11 ಸೋಮವಾರ ಏನ್ ಬರುತ್ತಲ್ಲ, ಅವತ್ತು ಫ್ರೀಡಂ ಪಾರ್ಕ್ ದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿವಿ. ದಯಮಾಡಿ ನೇಮಕಾತಿಗಳಾಗ್ಬೇಕು ಅಂತಂದ್ರೆ ಸೊ ದಯವಿಟ್ಟು ಕೈ ಜೋಡಿಸಿ, ಇಲ್ಲಾಂದ್ರೆ ಯಾವ ನೇಮಕಾತಿನೂ ಆಗೋದಿಲ್ಲ. ಸೊ ನೋಡ್ರಿ, ಈಗ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು 15 ಡೇಸ್ ಒಳಗನೆ ಈ ಒಳ ಮೀಸಲಾತಿ ಮುಗಿಸಬಹುದು. ಬಟ್ ಅವ್ರು ಏನಪ್ಪಾ ಅಂದ್ರೆ ಮತ್ತೆ ಡಿಲೇ ಮಾಡುವಂತ ಸಾಧ್ಯತೆನೂ ಜಾಸ್ತಿ ಇದೆ. ಅದಕ್ಕೆ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಸೋಣ. ದಯಮಾಡಿ 11ಕ್ಕೆ ನೀವಂದ್ರೆ ನಾಳೆ ಏನಪ್ಪಾ ಅಂದ್ರೆ ಬುಕ್ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ಬಸ್ ಫ್ರೀ ಇದೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇದೇನ್ ನಮ್ಮ ಒಂದು ಉದ್ದೇಶ, ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಎಲ್ಲ ಇರುವುದು ಏನಪ್ಪಾ ಅಂದ್ರೆ ನಿಮ್ಗೋಸ್ಕರ. ಸೊ ದಯಮಾಡಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಸುಮಾರು ಒಂದು 5,000 ಜನಸಂಖ್ಯೆಯನ್ನು ನಾವು ನಿರೀಕ್ಷಣೆ ಇಟ್ಕೊಂಡಿವಿ. ಸೊ ಇವಾಗ ಏನಪ್ಪಾ ಅಂದ್ರೆ ಎಲ್ಲ ಒಂದು ಲೈಬ್ರರಿಗಳಿಗೆ ಹೋಗಿ ಏನಪ್ಪಾ ಅಂದ್ರೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಜಸ್ಟ್ ಇವತ್ತು ಏನಪ್ಪಾ ಅಂದ್ರೆ ನಾವು ಬಂದೀವಿ. ಸೊ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.